ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಏನಪ್ಪ ಇಷ್ಟು ಕತ್ಲೆಯಲ್ಲಿ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಅಂತ ಇದ್ದೀರಾ? ಹೌದು, ಒಂದು ವಿಷಯ ಇದೆ. ಸೊ ಗೌರಮ್ಮ ಹಬ್ಬ ಎಲ್ಲ ಮುಗೀತಲ್ವ. ಸೊ ಈಗ ಗೌರಿ ವಿಸರ್ಜನೆ ಟೈಮು. ಹಾಗಾಗಿ ನಮ್ಮ ಊರಿನಲ್ಲಿ ಪ್ರತಿ ವರ್ಷ ಗೌರಮ್ಮ ವಿಸರ್ಜನೆಗೂ ಮುನ್ನ ಊರಲ್ಲಿ ಊಟ ಹಾಕ್ತಾರೆ, ದೇವ್ರ ಪ್ರಸಾದ ಇರುತ್ತೆ. ಸೊ ಹಾಗಾಗಿ ನಾವು ಕೂಡ ಸಂಜೆ ಒಂದು 7 ಗಂಟೆ 7:30 ಹಂಗೆ ನಮ್ಮ ಊರಿಗೆ ಹೊರಟಿದ್ದೀವಿ. ಸೊ ನೀವು ನೋಡ್ತಾ ಇರ್ಬೋದು, ಫುಲ್ಲು ಬ್ಲಾಕ್ ಅಂದರೆ ಫುಲ್ಲು ಡಾರ್ಕ್ ಆಗಿಬಿಟ್ಟಿದೆ. ಒಂದು ಲೈಟು ಕೂಡ ಸ್ಟ್ರೀಟ್ ಲೈಟ್ ಇಲ್ಲ. ಅಲ್ಲಿ ಲೈಟ್ ಕಾಣಿಸ್ತಿದೆಯಲ್ಲ, ಸೊ ನೋಡಿ ಅದೇ ನಮ್ಮ ಊರು. ಅಲ್ಲೇ ಕೂಡ ಗೌರಿ ಗುಡಿ ಕೂಡ ಇರೋದು. ಸೊ ಈಗ ಅಲ್ಲಿಗೆ ಹೋಗಬೇಕು ಅಂತ ಹೇಳ್ಬಿಟ್ಟು ನಾನು, ಜಶ್ವಿ, ಅಮ್ಮ, ಅಪ್ಪ, ನನ್ನ ತಮ್ಮ ಇಷ್ಟು ಜನನೂ ಕೂಡ ಹೊರಟಿದ್ದೀವಿ. ಸೊ ಊರಿಗೆ ಎಂಟ್ರೆನ್ಸ್ ಆದ ತಕ್ಷಣವೇ ಅಲ್ಲೇ ಸ್ಟಾರ್ಟ್ ಆಗುತ್ತೆ ಗೌರಿ ಮಂಟಪ. ಹಾಗೆ ಅಲ್ಲೇ ಕೂಡ ಊಟ ಇರುತ್ತೆ. ಸೊ ಅಲ್ಲಿಗೆ ಹೋಗಿ ನಾವು ಊಟ ಎಲ್ಲ ಮುಗಿಸ್ಕೊಂಡು ಆಮೇಲೆ ಊರೊಳಗಡೆ ಹೋಗೋಣ ಅಂತ ಅಂದ್ಕೊಂಡು ನಾವು ಫಸ್ಟು ಊಟಕ್ಕೆ ಹೋಗಿದ್ವಿ. ಸೊ ಫಸ್ಟು ನಾವು ಹಿಂದೆಯಿಂದ ಬಂದಿದ್ದೀವಲ್ವ, ಹಾಗಾಗಿ ಸುಮ್ಮನೆ ಮತ್ತೆ ಒಳಗಡೆಯಿಂದ ಹೋಗಿ ಮತ್ತೆ ಏನಕ್ಕೆ ಬರೋದು ಅಂತ ಹೇಳಿ ಇಲ್ಲೇ ನಿಂತ್ಕೊಂಡ್ವಿ. ನಾವು 4 ಜನನು. ಯತಿ ಅಲ್ಲಿಗೆ ಒಂದು ಫ್ರೆಂಡ್ಸ್ ಜೊತೆ ಹೋದ. ಜಶ್ವಿಗೆ ನೀರು ಅಡ್ಜಸ್ಟ್ ಆಗಲ್ಲ ಅಂತೇಳಿ ಒಂದು ಬಾಟಲ್ ನೀರು ಕೂಡ ತಂದಿದ್ದೀನಿ ನಾನು. ಸೊ ಅವಳು ಹಾಯ್ ಮಾಡ್ತಿದ್ದಾಳೆ, ಎಲ್ಲರೂ ಕೂಡ ಹಾಯ್ ಮಾಡಿ. ಸೊ ಇನ್ನು ಊಟಕ್ಕೆ ನಮ್ಮ ಕಡೆ ತುಂಬ ಸಿಂಪಲ್ ಆದರೂ ಟೇಸ್ಟ್ ಚೆನ್ನಾಗಿರುತ್ತೆ. ಪಲ್ಯ, ಕೋಸಂಬರಿ, ಬೂಂದಿ ಪಾಯಸ, ಅನ್ನ, ಸಾಂಬಾರು, ಮೊಸರು. ಸೊ ಊಟ ಮಾತ್ರ ತುಂಬ ಚೆನ್ನಾಗಿತ್ತು. ಊಟ ಎಲ್ಲ ಮುಗಿಸ್ಕೊಂಡ್ವಿ. ಊಟ ಎಲ್ಲ ಮುಗಿಸ್ಕೊಂಡಾದ್ಮೇಲೆ ಹೋದ ಬಾರಿ ಹಾಗೆ ಈ ಬಾರಿನೂ ಕೂಡ ದೇವ್ರ ಗುಡಿನ ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದರು. ಹಾಗಾಗಿ ಅಲ್ಲೊಂದು ಸ್ವಲ್ಪ ಟೈಮ್ ಕುತ್ಕೊಂಡಾದ್ಮೇಲೆ ಅಲ್ಲಿ ಹರಿಕತೆಗೆಲ್ಲ ಸ್ಟಾರ್ಟ್ ಮಾಡೋಷ್ಟರಲ್ಲಿ ಮನೆಗೆ ಹೋಗಿದ್ದು ಬರೋಣ ಅಂತ ಹೇಳಿ ಈಗ ನಾವು ನಮ್ಮ ಮನೆಗೆ ಹೊರಟಿದ್ದೀವಿ. ನೋಡಿ ಎಷ್ಟು ಖಾಲಿ ಇದೆ ರೋಡು. ಇವಾಗ ಊಟ ಮುಗಿಸ್ಕೊಂಡು ನಮ್ಮ ಮನೆ ಹತ್ರ ಹೋಗ್ತಾ ಇದ್ದೀವಿ. ಸೊ ಅಮ್ಮ ಟೈಲ್ಸ್ ಹಾಕಿರೋದು ನೋಡಿಲ್ಲ ಅಂತ ಹೇಳ್ತಾಯಿದ್ರು, ಹಾಗಾಗಿ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಸೊ ಬನ್ನಿ, ಅಲ್ಲಿಗೆ ಹೋದ್ಮೇಲೆ ಅಲ್ಲಿ ಸ್ವಲ್ಪ ಮನೆಯೆಲ್ಲ ನೋಡಿಕೊಂಡು ರಿಟರ್ನ್ ದೇವಸ್ಥಾನಕ್ಕೆ ಹೋಗೋಣ. ಸೊ ನಮ್ಮನೇದು ಫೈನಲ್ ಲುಕ್ ನೋಡಿ ಯಾವ ರೀತಿ ಇದೆ ಅಂತ. ಟೈಲ್ಸ್ ಮಾತ್ರ ನನಗಂತೂ ತುಂಬ ಇಷ್ಟ ಆಯಿತು. ಅಲ್ಲೆಲ್ಲ ಮನೆ ಹತ್ರ ಎಲ್ಲ ನೋಡಿಕೊಂಡು ನಾವು ಕೂಡ ಇನ್ನು ಗೌರಿ ಗುಡಿಗೆ ರಿಟರ್ನ್ ಆದ್ವಿ. ಇವಾಗ ಬರೀ ಇಷ್ಟು ಜನ ಇದ್ದಾರೆ ಅಷ್ಟೇ, ಆಮೇಲೆ ತುಂಬ ಜನ ಆಗ್ತಾರೆ. ಸೊ ಹರಿಕತೆ ಏರ್ಪಡಿಸ್ತಾರೆ ಪ್ರತಿ ವರ್ಷವೂ. ನಮಗೆ ಮಾತ್ರ ಹರಿಕತೆನ ಪೂರ್ತಿ ಕೇಳಲಿಕ್ಕೆ ಆಗೋದಿಲ್ಲ. ನಮ್ಮ ಜಶ್ವಿ ಈ ಬಾರಿನೂ ಕೂಡ ಲಾಸ್ಟ್ ಥರನೇ ತುಂಬ ಚೆನ್ನಾಗಿ ಎದ್ದಿದ್ಲು, ತುಂಬ ಚೆನ್ನಾಗೆಲ್ಲ ಆಟಾಡ್ಕೊಂಡಿದ್ಲು. ಅವಳು ಜನಗಳ ಜೊತೆ ಜಾಸ್ತಿ ಮಿಂಗಲ್ ಆಗಲ್ಲ, ಹಾಗಾಗಿ ನಮ್ಮ ಜೊತೆನೇ ಇದ್ಲು. ಹರಿಕತೆ ಕೂಡ ತುಂಬ ಚೆನ್ನಾಗಿತ್ತು. ನಾವು ಒಂದು 12ವರೆಗೆ ಹರಿಕತೆನ ಕೇಳ್ಕೊಂಡ್ವಿ. ತುಂಬ ಅಂದರೆ ತುಂಬ ಖುಷಿ ಆಯಿತು ಹರಿಕತೆ ಕೇಳೋದು ನಮಗೆ. ಬಟ್ ಏನು ಮಾಡೋದು, ನಾವು ಊರಲ್ಲೇ ಇದ್ದಿದ್ರೆ ಪೂರ್ತಿ ಕೇಳ್ಬೋದಿತ್ತು. ಊರಿಂದ ಹೊರಗಡೆ ಇರೋದಲ್ವ, ಸೊ ಟೈಮ್ ಆಗುತ್ತೆ ಹೋಗೋಕ್ಕೆ ಅಂತ ಹೇಳಿ ನಾವು 12 ಗಂಟೆ ಅಷ್ಟರಲ್ಲೇ ಹೋದ್ವಿ. ಅಷ್ಟರಲ್ಲಿ ಹರಿಕತೆ ಮಧ್ಯಾಹ್ನ ಈ ಥರ ಪಟಾಕಿ ಎಲ್ಲ ಹೊಡಿತಾಯಿದ್ರು. ನಮ್ಮ ಪಾಪುಗೆ ಈ ಥರ ಪಟಾಕಿಗಳೆಂತ ಅಂದರೆ ತುಂಬ ಇಷ್ಟ, ಶಾರ್ಟ್ಸು. ಸೊ ಅದನ್ನು 1-2 ಕ್ಯಾಪ್ಚರ್ ಮಾಡಿಕೊಂಡೆ. ಎವ್ರಿ ಟೈಮ್ KR ನಗರಕ್ಕೆ ಬಂದಾಗೆಲ್ಲ ನನ್ನ ಥ್ರಾಟು ಫುಲ್ಲು ಹಾಳಾಗ್ಬಿಡುತ್ತೆ. ಬಿಕಾಸ್ ನನಗೆ ಇಲ್ಲಿ ನೀರು ಅಡ್ಜಸ್ಟ್ ಆಗಲ್ಲ. ಹಾಗಾಗಿ ಯಾವಾಗಲೇ ಬಂದರೂ ಒಂದು 2 to 3 ಡೇಸ್ ಇದ್ದರೆ ನನ್ನ ಗಂಟಲು ಈ ರೀತಿಯೇ ಆಗೋದು. ಇನ್ನು ಪಟಾಕಿ ಎಲ್ಲ ನೋಡಿಕೊಂಡು ಒಂದು ಸ್ವಲ್ಪ ಹರಿಕತೆ ಕೇಳಿಕೊಂಡು ನಮ್ಮ ಜಶ್ವಿ ಒಂದು 11 ಗಂಟೆ ಹಂಗೆ ಮಲ್ಕೊಂಡ್ಳು. ನೋಡಿ ಮಕ್ಕಳು ಮಲ್ಕೊಂಡಾಗ ಎಷ್ಟು ಕ್ಯೂಟಾಗಿ ಕಾಣಿಸ್ತಾರೆ ಅಂತ. ಲಾಸ್ಟ್ ಟೈಮ್ ನನ್ನ ಪಾಪ ಅವಳಿಗೆ ಸ್ವೆಟರ್ ಆಗಲಿ ಟೊಪ್ಪಿ ಆಗಲಿ ಏನೂ ತಂದಿರಲಿಲ್ಲ. ಈ ಬಾರಿ ಎಲ್ಲ ಪ್ರಿಪ್ರೇಷನ್ ಮಾಡಿಕೊಂಡು ತಂದೆ. ಅದಂತೂ ತುಂಬ ಯೂಸ್ ಆಯಿತು. ಇನ್ನು ಅಲ್ಲಿ 12 ಗಂಟೆ ತನಕ ಹರಿಕತೆ ಕೇಳಿ ನಾವು ಕೂಡ ಮನೆಗೆ ಹೋದ್ವಿ. ಇನ್ನು ನೆಕ್ಸ್ಟ್ ಈ ವ್ಲಾಗು ಮಾರ್ನಿಂಗೇ ಕಂಟಿನ್ಯೂ ಆಗುತ್ತೆ. ಇವಾಗ ಮನೆ ಹತ್ರ ಬಂದಿದ್ದೀವಿ. ಗೌರಮ್ಮನ ಇವಾಗ ಎಂಥದ್ದು ಮೆರವಣಿಗೆಯಿಂದ ಕರ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಇವಾಗ ಬಂದು ನಾವು ಸ್ವಲ್ಪ ಎಲ್ಲ ನೀರೆಲ್ಲ ಹಿಡ್ದಿಟ್ಟು ಇವಾಗ ಹೋಗಬೇಕು. ನಂದು 15 ಮಿನಿಟ್ಸ್ ಆದಮೇಲೆ ಅಲ್ಲಿ ಕಾಲುವೆ ಹತ್ರ ಹೋಗ್ತೀವಿ. ಸೊ ನನಗಂತೂ ತುಂಬ ಇಷ್ಟ ಈ ರೀತಿ ಗೌರಿ ಗಣೇಶ ವಿಸರ್ಜನೆ ಟೈಮಲ್ಲಿ ಪಾರ್ಟಿಸಿಪೇಟ್ ಮಾಡೋದು. ಸೊ ಬನ್ನಿ ನೋಡೋಣ ಈ ವರ್ಷ ಹೇಗಾಗುತ್ತೆ ಅಂತ ಎಲ್ಲ ಹೇಳಿ. ಸೊ ಲಾಸ್ಟ್ ಟೈಮು ಈವ್ನಿಂಗ್ ಬಿಟ್ಟಿದ್ರು. ಈ ಟೈಮ್ ಏನು ಮಾಡ್ತಾಯಿದ್ದಾರೆ ಅಂತಂದರೆ ಬೆಳಗ್ಗೆ ಟೈಮೇ ಬಿಟ್ಬಿಡ್ತಾ ಇದ್ದಾರೆ. ದಿಸ್ ಇಸ್ ದ ಬೆಸ್ಟ್ ಅಂತ ಅಂದ್ಕೊತೀನಿ. ಬೆಳಗ್ಗೆ ಟೈಮ್ ಬಿಟ್ಟರೆ ಚೆಂದ ಈವ್ನಿಂಗಿಂತ. ಈವ್ನಿಂಗಾದ್ರೆ ಏನೋ ಅಷ್ಟು ಕ್ಲಿಯರಾಗಿ ಕಾಣಲ್ಲ, ಲೈಟ್ ಎಲ್ಲ ಇರಲ್ಲ ಅಂತ ಹೇಳಿ. ಸೊ ಬನ್ನಿ ಇವಾಗ ಯಾವ ರೀತಿ ಬಿಡ್ತಾರೆ ಅಂತೆಲ್ಲ ನೋಡೋಣ. ನಾವಿಲ್ಲಿಗೆ ಬರೋಕ್ಕೂ ಮುಂಚೆ ಜನಗಳೇ ಇಲ್ದಿದ್ದವರು ಇನ್ನು ಗೌರಮ್ಮ ದೇವ್ರ ಹತ್ರ ಬಂದ ತಕ್ಷಣ ಕಾಲುವೆ ಹತ್ರ ಎಷ್ಟು ಜನ ಸೇರಿದ್ದಾರೆ ನೋಡಿ. ಇದೊಂಥರ ನಾವು ಹಬ್ಬದ ಥರನೇ ಆಚರಿಸ್ತೀವಿ, ಅಷ್ಟು ಚೆನ್ನಾಗಿರುತ್ತೆ. ಆ್ಯಂಡ್ ಎವ್ರಿ ಇಯರ್ ನಮ್ಮ ಊರಿನಲ್ಲಿ ಗೌರಮ್ಮ ಬಿಡಬೇಕಾದ್ರೆ 1-2 ಹನಿ ಆದರೂ ಮಳೆ ಬಂದೇ ಬರುತ್ತೆ.
ಹಾಗೆ ಎಲ್ಲ ಹೇಳ್ತಾರೆ ದೇವರು ಅಳುತ್ತೆ ಈ ಥರ ವಿಸರ್ಜನೆ ವೇಳೆ ಅಂತ ಹೇಳಿ. ಅಂದರೆ ತಾಯಿ ಗಂಡನ ಮನೆಯಿಂದ ತವ್ರ ಮನೆಗೆ ಬಂದಿರ್ತಾರೆ ಅಲ್ವಾ ಹಬ್ಬಕ್ಕೆ ಅಂತ ಹೇಳಿ. ಸೊ ತವ್ರ ಮನೆಯಿಂದ ಅವರು ರಿಟರ್ನ್ ಗಂಡನ ಮನೆಗೆ ಹೋಗ್ಬೇಕಾದ್ರೆ ಅಳ್ತಾರಲ್ಲ, ಅದೆಲ್ಲ ಒಂದು ಪ್ರತೀತಿ ಇದೆ. ನಾನು ತುಂಬ ನೋಡ್ಪಟ್ಟಿದ್ದೀನಿ. ಯಾವಾಗಲೇ ನಮ್ಮ ಊರಲ್ಲಿ ಗೌರಮ್ಮ ವಿಸರ್ಜನೆ ಆಗ್ಬೇಕಾದ್ರೆ 1-2 ಹನಿಯಾದರೂ ಮಳೆ ಬಂದೇ ಬರುತ್ತೆ. ಇದೊಂಥರ ನಮಗೆ ಒಂಥರ ಪಾಸಿಟಿವ್ ವೈಬ್ಸ್ ಥರ. ಇನ್ನು ಹೋದ ಸಲ ಎಲ್ಲ ಜಸ್ವಿ ನೀರಲ್ಲಿ ಆಟ ಇರೋದು ನೋಡಿ ಈ ಬಾರಿನೂ ಆಟ ಆಡಬೇಕು ಅಂತ ಹೇಳಿದ್ಲು ಅಂತ ಇಳಿಸ್ದೆ. ಅಷ್ಟರಲ್ಲಿ ಯತಿ ಫ್ರೆಂಡೇ ಇದ್ನಲ್ಲ ಅಂತ ಅವನ ಜೊತೆನೇ ಆಟ ಆಡಿಸ್ತಾ ಇರಬೇಕಾದ್ರೆ ಇನ್ನೊಬ್ಬ ಫ್ರೆಂಡ್ ಬಂದು ಅವಳಿಗೆ ನೀರೆಲ್ಲ ಎರಚ್ಬಿಟ್ಟು ತುಂಬ ಅಳಂಗೆ ಮಾಡಿಬಿಟ್ಟ. ಸೊ ಪರವಾಗಿಲ್ಲ ಬಿಡು ಮಗಳೇ ಹಂಗೆ ಹಿಂಗೆ ಅಂತ ಅಂದ್ಕೊಂಡು ಅವಳನ್ನ ಸಮಾಧಾನ ಮಾಡ್ಕೊಂಡು ಕೂತ್ಕೊಳ್ಳೋಷ್ಟರಲ್ಲಿ ದೇವ್ರು ಕೂಡ ವಿಸರ್ಜನೆ ನಡೀತಾ ಇತ್ತು. ನಮ್ಮ ಜಸ್ವಿ ಈ ಸಲ ಮಾತ್ರ ತುಂಬ ಆ್ಯಕ್ಟಿವ್ ಆಗಿದ್ಲು. ಬಿಕಾಸ್ ನೆಕ್ಸ್ಟ್ ಯಾರಮ್ಮ ಕಾಲುವೆಗೆ ಬೀಳ್ತಾರೆ, ನೆಕ್ಸ್ಟ್ ಯಾರು ಬೀಳ್ತಾರೆ ಅಂದರೆ ಸ್ವಿಮ್ ಮಾಡಲಿಕ್ಕೆ ಅಂತ ಕೇಳ್ತಾ ಇದ್ಲು. ತುಂಬ ಚೆನ್ನಾಗಿ ಖುಷಿಯಿಂದ ಅದನ್ನು ನೋಡ್ಕೊಂಡಿದ್ಲು. ಗೌರಮ್ಮನ ಕೂರಿಸ್ಬೇಕಾದ್ರೆ ಎಷ್ಟು ಸಂಭ್ರಮಾಚರಣೆ ಇರುತ್ತೋ ಅದನ್ನು ಬಿಡಬೇಕಾದ್ರೆ ತುಂಬ ಬೇಜಾರು ಕೂಡ ಆಗುತ್ತೆ. ಬಟ್ ಗಂಡು ಮಕ್ಳಿಗೆ ಅದು ಆಗೋದಿಲ್ಲ ಅನಿಸುತ್ತೆ. ಅವರಂತೂ ತುಂಬ ಎಂಜಾಯ್ ಮಾಡ್ತಾರೆ ಅದನ್ನೆಲ್ಲ ವಿಸರ್ಜನೆ ಮಾಡಬೇಕಾದ್ರೆ. ನೀವು ನೋಡಿ ಜನ ಎಷ್ಟು ಅಂದರೆ ಊರಿಗೂರು ಜನನೇ ಸೇರಿದ್ರು ಅಂತಲೇ ಹೇಳ್ಬೋದು. ಗಣಪತಿ ಎಲ್ಲನೂ ನೀಟಾಗಿ ಫಸ್ಟ್ ವಿಸರ್ಜನೆ ಮಾಡಿದ್ರು. ನೆಕ್ಸ್ಟ್ ಗೌರಮ್ಮನ ಬಿಡಬೇಕಾದ್ರೆ ಅಲ್ಲಿ ಕೂರಿಸಿ ಗೌರಮ್ಮಂಗೆ ಪೂಜೆ ಎಲ್ಲ ಮಾಡಿ ಅದಾದಮೇಲೆ ಒಂದು 5 ಜನ ಮುತ್ತೈದೆಯರಿಂದನೂ ಕೂಡ ಪೂಜೆ ಮಾಡಿ ಅದಾದಮೇಲೆ ಗೌರಮ್ಮನ ವಿಸರ್ಜನೆ ಮಾಡ್ತಾರೆ. ಸೊ ನಿಮ್ಮೂರಲ್ಲೂ ಯಾವ ರೀತಿ ಮಾಡ್ತಾರೆ ಅಂತ ಹೇಳಿ. ಸೊ ಗೌರಮ್ಮ ತಾಯಿ ಈ ವರ್ಷ ಖುಷಿಯಿಂದ ಹೋಗಿ ಮುಂದಿನ ವರ್ಷ ಆದಷ್ಟು ಬೇಗ ಬರಲಿ ಅಂತ ಕೇಳ್ಕೊತೀನಿ. ಪ್ರತಿಯೊಂದು ಊರಲ್ಲಿ ಒಂದೊಂದು ಥರ ಸೆಲೆಬ್ರೇಷನ್ ಮಾಡ್ತಾರೆ. ಬಟ್ ನನಗೆ ನಮ್ಮೂರಲ್ಲಿ ಈ ರೀತಿ ಗೌರಮ್ಮ ವಿಸರ್ಜನೆ ಮಾಡೋದಿರಲಿ ಹಬ್ಬ ಆಗಲಿ ಮಾಡೋದು ಕಂಡ್ರೆ ತುಂಬ ಇಷ್ಟ. ಅದು ಒಬ್ರಿಗೊಬ್ರಿಗೂ ತುಂಬ ಖುಷಿಯಿಂದ ಸೆಲೆಬ್ರೇಟ್ ಮಾಡೋದ್ರಿಂದ ಆ ಹಬ್ಬ ತುಂಬ ಫುಲ್ಫಿಲ್ಲಾಗಿ ನಡೆಯುತ್ತೆ ನಮ್ಮ ಕಡೆ. ಇನ್ನು ಗೌರಮ್ಮ ವಿಸರ್ಜನೆ ಎಲ್ಲ ಆದಮೇಲೆ ಪ್ರಸಾದ ಕೊಡ್ತಾಯಿದ್ರು. ಪ್ರಸಾದನ ಇಸ್ಕೊಂಡು ನಾವು ಕೂಡ ಮನೆ ಕಡೆ ಹೊರಟ್ವಿ.